ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಒಂದ್ ಕಡೆ ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದೇ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದು ಕುತೂಹಲ. ಇವತ್ತು ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕಾರಣ, ಈ ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳಲಿದೆ. ವಾದ ಪ್ರತಿವಾದ, ಡಿಆರ್ಐ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬಾರದು, ಈಕೆ ಮಾಡಿರುವಂತಹ ಅಪರಾಧ ಎಂಥದ್ದು ಅನ್ನೋದನ್ನ ವಾದ ಮಾಡಿದ್ದಾರೆ. ಮತ್ತೊಂದು ಕಡೆ ರನ್ಯಾ ರಾವ್ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬೇಕು, ರನ್ಯಾ ರಾವ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಡಿಆರ್ಐ ಅಧಿಕಾರಿಗಳ ತನಿಖೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದು, ಇವತ್ತು ರನ್ಯಾ ರಾವ್ಗೆ ಬಿಗ್ ರಿಲೀಫ್ ಸಿಗುತ್ತಾ, ಅಂದ್ರೆ ಜಾಮೀನು ಸಿಗುತ್ತಾ, ಅಥವಾ ಪರಪ್ಪನ ಅಗ್ರಹಾರವೇ ಗಟ್ಟಿಯಾಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಒಂದ್ ಕಡೆ ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದೇ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದು ಕುತೂಹಲ. ಇವತ್ತು ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕಾರಣ, ಈ ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳಲಿದೆ. ವಾದ ಪ್ರತಿವಾದ, ಡಿಆರ್ಐ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬಾರದು, ಈಕೆ ಮಾಡಿರುವಂತಹ ಅಪರಾಧ ಎಂಥದ್ದು ಅನ್ನೋದನ್ನ ವಾದ ಮಾಡಿದ್ದಾರೆ. ಮತ್ತೊಂದು ಕಡೆ ರನ್ಯಾ ರಾವ್ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬೇಕು, ರನ್ಯಾ ರಾವ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಡಿಆರ್ಐ ಅಧಿಕಾರಿಗಳ ತನಿಖೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದು, ಇವತ್ತು ರನ್ಯಾ ರಾವ್ಗೆ ಬಿಗ್ ರಿಲೀಫ್ ಸಿಗುತ್ತಾ, ಅಂದ್ರೆ ಜಾಮೀನು ಸಿಗುತ್ತಾ, ಅಥವಾ ಪರಪ್ಪನ ಅಗ್ರಹಾರವೇ ಗಟ್ಟಿಯಾಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಒಂದ್ ಕಡೆ ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದೇ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದು ಕುತೂಹಲ. ಇವತ್ತು ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕಾರಣ, ಈ ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳಲಿದೆ. ವಾದ ಪ್ರತಿವಾದ, ಡಿಆರ್ಐ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬಾರದು, ಈಕೆ ಮಾಡಿರುವಂತಹ ಅಪರಾಧ ಎಂಥದ್ದು ಅನ್ನೋದನ್ನ ವಾದ ಮಾಡಿದ್ದಾರೆ. ಮತ್ತೊಂದು ಕಡೆ ರನ್ಯಾ ರಾವ್ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬೇಕು, ರನ್ಯಾ ರಾವ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಡಿಆರ್ಐ ಅಧಿಕಾರಿಗಳ ತನಿಖೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದು, ಇವತ್ತು ರನ್ಯಾ ರಾವ್ಗೆ ಬಿಗ್ ರಿಲೀಫ್ ಸಿಗುತ್ತಾ, ಅಂದ್ರೆ ಜಾಮೀನು ಸಿಗುತ್ತಾ, ಅಥವಾ ಪರಪ್ಪನ ಅಗ್ರಹಾರವೇ ಗಟ್ಟಿಯಾಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಒಂದ್ ಕಡೆ ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದೇ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದು ಕುತೂಹಲ. ಇವತ್ತು ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕಾರಣ, ಈ ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳಲಿದೆ. ವಾದ ಪ್ರತಿವಾದ, ಡಿಆರ್ಐ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬಾರದು, ಈಕೆ ಮಾಡಿರುವಂತಹ ಅಪರಾಧ ಎಂಥದ್ದು ಅನ್ನೋದನ್ನ ವಾದ ಮಾಡಿದ್ದಾರೆ. ಮತ್ತೊಂದು ಕಡೆ ರನ್ಯಾ ರಾವ್ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬೇಕು, ರನ್ಯಾ ರಾವ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಡಿಆರ್ಐ ಅಧಿಕಾರಿಗಳ ತನಿಖೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದು, ಇವತ್ತು ರನ್ಯಾ ರಾವ್ಗೆ ಬಿಗ್ ರಿಲೀಫ್ ಸಿಗುತ್ತಾ, ಅಂದ್ರೆ ಜಾಮೀನು ಸಿಗುತ್ತಾ, ಅಥವಾ
ಪರಪ್ಪನ ಅಗ್ರಹಾರವೇ ಗಟ್ಟಿಯಾಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಒಂದ್ ಕಡೆ ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದೇ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದು ಕುತೂಹಲ. ಇವತ್ತು ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕಾರಣ, ಈ ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳಲಿದೆ. ವಾದ ಪ್ರತಿವಾದ, ಡಿಆರ್ಐ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬಾರದು, ಈಕೆ ಮಾಡಿರುವಂತಹ ಅಪರಾಧ ಎಂಥದ್ದು ಅನ್ನೋದನ್ನ ವಾದ ಮಾಡಿದ್ದಾರೆ. ಮತ್ತೊಂದು ಕಡೆ ರನ್ಯಾ ರಾವ್ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬೇಕು, ರನ್ಯಾ ರಾವ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಡಿಆರ್ಐ ಅಧಿಕಾರಿಗಳ ತನಿಖೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದು, ಇವತ್ತು ರನ್ಯಾ ರಾವ್ಗೆ ಬಿಗ್ ರಿಲೀಫ್ ಸಿಗುತ್ತಾ, ಅಂದ್ರೆ ಜಾಮೀನು ಸಿಗುತ್ತಾ, ಅಥವಾ ಪರಪ್ಪನ ಅಗ್ರಹಾರವೇ ಗಟ್ಟಿಯಾಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಒಂದ್ ಕಡೆ ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದೇ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದು ಕುತೂಹಲ. ಇವತ್ತು ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕಾರಣ, ಈ ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳಲಿದೆ. ವಾದ ಪ್ರತಿವಾದ, ಡಿಆರ್ಐ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬಾರದು, ಈಕೆ ಮಾಡಿರುವಂತಹ ಅಪರಾಧ ಎಂಥದ್ದು ಅನ್ನೋದನ್ನ ವಾದ ಮಾಡಿದ್ದಾರೆ. ಮತ್ತೊಂದು ಕಡೆ ರನ್ಯಾ ರಾವ್ ಪರ ವಕೀಲರು ಕೂಡ ಯಾಕಾಗಿ ಜಾಮೀನು ಕೊಡಬೇಕು, ರನ್ಯಾ ರಾವ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಡಿಆರ್ಐ ಅಧಿಕಾರಿಗಳ ತನಿಖೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದು, ಇವತ್ತು ರನ್ಯಾ ರಾವ್ಗೆ ಬಿಗ್ ರಿಲೀಫ್ ಸಿಗುತ್ತಾ, ಅಂದ್ರೆ ಜಾಮೀನು ಸಿಗುತ್ತಾ, ಅಥವಾ ಪರಪ್ಪನ ಅಗ್ರಹಾರವೇ ಗಟ್ಟಿಯಾಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಒಂದ್ ಕಡೆ ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಅದೇ ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿಗೆ ಇವತ್ತು ಬೇಲ್ ಸಿಗುತ್ತಾ ಅನ್ನೋದು ಕುತೂಹಲ. ಇವತ್ತು ರನ್ಯಾ ರಾವ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕಾರಣ, ಈ ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ